ನಮಸ್ಕಾರ. ಎಂತ ಗೊತ್ತಿತ್ತಾ, ಇವತ್ತು ನಮ್ಮ ಪೈಕಿ ಇರೋದೊಂದು ಮದಿ ಇದ್ದಿತ್ತು ಮರ್ರೆ. ಹಾಗೆ ಮದಿಗೆ ಹೋಗಿ ಬಂದು ನಮ್ಮ ಮದಿ ಹೇಳಿಕ್ಕೆ ಏನಂತ ಸ್ವಾರಸ್ಯ ಇರಲಿಯೇ. ಅದು ಹೇಳ್ತಾರಲ್ಲ, ಮರ್ಲು ಗಿರ್ಲನ್ ಕಾಣ್ಬೇಡಿ, ಮದಿಗೆ ಬರದೆ ಉಳಿಬೇಡಿ, ಬಂದ್ರೆ ನಾನು ಕೊಂದಂಗೆ, ಬಾರದಿರ್ ನಾನು ಕೊಂದು ತಿಂದಂಗೆ ಅಂದೇಳಿ ಒಂದು ಹೇಳಿಕೆ ಮಾಡಿ ಹೋಯ್ರು. ಅಲ್ಲ, ಮದಿ ಹೇಳಿಕೆ ಹೆಂಗಿಂದಾರೇನು, ಇವತ್ತು ಆಯ್ತುವಾರಲ್ದ ಮದಿಗೆ ಹೋರೆ ಮನೆ ಹಂಗೆ ಅಡುಗೆ ಮಾಡೋದು ಉಳಿತಂದೇಳಿ ನಮ್ಮನೆ ಹೆಣ್ಣಿನೂ ಹೇಳ್ಕೊಂಡು ಹೋನೆ. ನಮ್ಮ ಅಕ್ಕ ದಿಕ್ಕೊಳ್ಳೆಲ್ಲ ಬಪ್ಪರಿದ್ದೀರ, ಒಳ್ಳೆ ಗಮ್ಮತ್ತ ಆತಂದೇಳಿ. ಹೊರಗೆ ಮದಿ ಮನೆಯಾಗ ಕಾಮ್ದೆ ಅಂತ ಮರ್ರೆ, ಒಂದು ಕಾಲು ಹಾಕೋಕೆ ಜಾಗಿಲ್ಲ, ಜನಿನ್ ನಿಗ್. ಅಲ್ಲ, ಎಲ್ಲರೂ ನನ್ನ ಕಂಡಗೆ ಅಡುಗೆ ಮಾಡೋದು ಉಳಿತಂದೇಳಿ ಮಡ್ಕಿ ಅಡಿ ಇರ್ಕಿ ಸಮೇತ ಕಿತ್ತೆದ್ದು ಬಂದಕ್ಕಂತ. ಇನ್ನು ಆ ಜನಿನ್ ನಿಗ್ಗಿನೊಳಗೆ ಮಂಟಪಕ್ಕೆ ಹೋಗಿ ಮದುಮಕ್ಕಳನ್ನು ಮಾತಾಡ್ಸ್ತಾ ಕೂಕೊಂಡ್ರೆ ಆಬ್ದಲ್ಲ ಅಂದೇಳಿ ಮದುಮಳ ಹಬ್ಬಿ ಅಲ್ಲೇ ಕೆಳ ಸಿಕ್ಕರೆ ಮುಯ್ಕವ್ರು ಅವ್ರಿಗೆಲ್ಲ ಕೊಟ್ಟು ಉಂಬಕ್ಕೆ ಹೋಯ್ತು. ಉಂಬಕ್ಕೆ ಹೋಯ್ ಕಾಮ್ದಂತ 2 ಪಂಕ್ತಿ ಆಗಲೇ ಹೋಯ್ತು. ಮತ್ತು 3 ಪಂಕ್ತಿಗೆ 20 ಜನ ಕಾಯ್ತು ನಿಂತಿರು. ನಮ್ಮ ದೊಡ್ಡ ಕೇಳ್ರ, ಕಾಣೆಣ ನೀವು ಬಂದದ್ದು ತಡ ಆದ್ದು, ಇಲ್ದಿರ ನಾವು ಇಷ್ಟೊತ್ತಿಗೆ ಒಂದು ಮುಷ್ಟಿ ಉಂಡ್ಕ ಹೊಯ್ಲಕ್ಕಿತ್ತು ಹೌದಾ ಅಂದ್ರೆ. ಎಂತ ಮಾಡೋದು ಮರತಿ ಸೆಟ್ಟಿ ಸಿಂಗಾರಪತಿ ಪಟ್ನ ಸೂರ್ಯ ಹತ್ತಂಬ್ರಲ್ಲ, ನಮ್ಮನೆ ಹೆಣ್ಣಿನ ಸಿಂಗಾರ ಮಾಡಿ ಎಳ್ಕಬಪ್ಪತ್ತಿಗೆ ಇಷ್ಟು ಹೊತ್ತಾಯ್ತು ಕಾಣಂದೆ. ಯಪ್ಪ್ಯ, ಈಗಳಿನ ಮಕ್ಕಳಿಗಂತೂ ಸ್ವಣಲ್ ಕೆಡಿಯ ಹೊಟ್ಟೆಣಿ ಹೋಗಿ ಕೆಡಿಯ ಮರ್ರೆ, ಮೂಗಿನ ತುದಿಯಂಗೆ ಸಿಟ್ಟು. ಅದ್ರಾಗೂ ಮನೆಗೆ ಬಂದವ್ರ ಹತ್ರ ಎಲ್ಲ ಮಾತಾಡ್ಕಣೆ ಅಂದೇಳಿ ಮೊಬೈಲ್ ಕಿತ್ತು ಬೆಚ್ಕೊಂಡಿನ. ನಮ್ಮನೆ ಹೆಣ್ಣಿಗೆ ಸಿಟ್ಟು ಆಳಿ ಹೋಯ್ತಲ್ಲ. ಮೂಗು ಕಂಡ್ರೆ 1 ಬತ್ತ ಹಾಕ್ರೆ 9 ಹೊದಳಕ್ಕೆ. ನೀನು ನನಗೆ ಆಯ್ತು ದಿನ ಮನೆ ಕಂಬ್ಕು ಬಿಡದೆ ಮನೆ ಕರ್ಕೊಬಂದು ಹೆರಿ ಹಬ್ಬಿ ಹತ್ರ ದೂರ ಹೇಳ್ತೀಯ ಅಂದೇಳಿ ತೊಯ್ ಕುಣಕ್ಕೆ ಶುರು ಮಾಡ್ತ್ಕಣಿ. ಸುಮ್ಮನೆ ಆಯ್ಕೋ ಹೆಣೆ, ಹೊರಮೈಕ್ ಮಾಡಬೇಡ, ಹೊಶುವರ್ತೀನಿ ಅಂದೇಳಿ ಒಂದು ಲೇಸ್ ಪ್ಯಾಕೆಟ್ ಕೊಟ್ನಿ. ಮತ್ತು ನಮ್ಮ ದೊಡ್ಡಕ್ಕ ಉಂಬದು ಇನ್ನೂ ತಡವತ್ತಲ್ಲ ಹೆಣೆ, ನನಗೆ ಶುಗರ್ ಡೌನ್ ಆಗ್ತಂದೇಳಿ ಒಂದು ಚಿಪ್ಸ್ ತಗೊಂಡ್ರೆ ಕಣಿ. ಅದ್ರಾಗೆ ಸೈಯಲ್ಲ ಕೇಂಡಿರಲ್ಲ ನೀವು, ಕರ್ಕರಿ ಅಜ್ಜಿ ಮನೆ ಕರಿನ್ ತಿಂದರೆ ರಾತ್ರಿ ಬೆಳಗು ಕರ್ಕರಿ ಅಂಬ್ರು. ಅಯ್ಯೋ, ನಂಗೆ ಹೊಶುವತ್ತಿತ್ತು, ಚಿಪ್ಸ್ ಪೂರ ಹೆರಿ ಹಬ್ಬಿ ತಿಂದ್ರೆ ಅಂದೇಳಿ ಮತ್ತೆ ಗಲಾಟೆ ಶುರು ಆಯ್ತು. ಅಲ್ಲ, ನಮ್ಮದೇವ್ರಿಗೊಟ್ಟು ನಮಗೆ ಗೊತ್ತಿಲ್ಲ. ಬ್ಯಾಗ್ ಹಂಗಿದ್ದು ಮೊಬೈಲ್ ಕೊಟ್ರು ಕೂಡ ಬಂದದ್ದೆಲ್ಲ ಅಲ್ಲೇ ಹಿಡ್ಕಂತ ಮಾರ್ರೆ, ಹೆಣ್ಣಿನ ಸುದ್ದಿ ಇಲ್ಲ. ಅಡಿ 3ನೇ ಪಂಕ್ತಿ ಆತು ಬಪ್ಪತ್ತಿಗೆ ನಮ್ಮ ಬಾವು ಮುಂದೆ ಹೋಗಿ ಎಲೆ ಹಿಡ್ಕೊಂಡ್ರೆ ನಾವೆಲ್ಲ ಉಂಬಕ್ಕೆ ಹೋಯ್ತಂದೇಳಿ ಆಯ್ತು. ಅಂದರೆ ಅಂತ ಹೇಳೋದು, ಪರಿಸಿ ಹೆಚ್ಚಾಯ್ತು ಪಾಯಸ ತೆಳು ಆಯ್ತು ಅಂದೇಳಿ ಕೇಳಲಿ ನೀವು. ಹಾಗೆ ಅಲ್ಲ, ಭಟ್ರೂ ಎಂತ ದೂರಂಗಿಲ್ಲ ಮರ್ರ. ಆ ಪಟ್ಟಿ ಜನ ಬಂದರು, ಅವ್ರವ್ರು ಎಂತ ಮಾಡೋದು. ಹೆಸ್ರಿಗೆ ಅಕ್ಕಿ ಹಾಕದ ಬೆನ್ನಿಗೆ ಬಾಗದ್ದ ಕಾಣತ್ತೆ. ಮುಗುಳಕ್ಕಿ ಕೂಳಂದ್ರೆ ಮೂಗು ಸುರಿಲಕ್ಕೆ ಮರ್ರೆ. ಸಾರಂತೂ ಈ ಎಲೆ ಬಳಸ್ರೆ ಆ 3 ಎಲೆ ಹೊತ್ತು ಮತ್ತೆ ಬಳಸೋದೇ ಬೇಡ. ಇನ್ನು ಬಳಸುವರ್ ಕೊಡ್ಬಿಡಿ ಎಂತಕ್ಕೇಂತ್ರಿ, ಒಂದ್ರ ಬೆನ್ನಿಗೊಂದು ತಿಂದ್ರೆ ತೀನಿ ಬಿಟ್ಟರು ಬಿಡೀನಿ ಅಂದೇಳಿ ರಾವು ಬಿಡ್ಸೋಕೆ ರಾಶಿ ಕೂಳ ಹಾಕ್ದಂಗೆ ಹಾಯ್ಕಂತ ಹೋದ್ದು. ಅಲ್ಲ, ಅವ್ರನ್ನೂ ದೂರದ ಅಲ್ಲದೆ ಮತ್ತು 3 ಪಂಕ್ತಿಗೆ 20 ಜನ ಅಲ್ಲಿ ಕಾಯ್ತು ನಿಂತಿರ. ಅಲ್ಲ, ಮನೆ ಬಪ್ಪರೇನು ಬರೀ ಮುಯಿ ಹಾಕು ಬಪ್ಪದ, ಅವರು ಒಂದು ಮುಷ್ಟಿ ಉಂಡ್ಕ ಹೊಯ್ಕಲ್ಲ. ಪಾಯಸ ಬಪ್ಪತ್ತಿಗೆ ಬೆನ್ನಿಂದ ಬಂದು ನಿಂತಾಯ್ತು ಎಲೆ ಹಿಡ್ಕೊಂಬಕ್ಕೆ. ಅಲ್ಲ, ನಾವು ಎಲೆ ಹಿಡ್ಕೊಂಡದ್ದು ಹಾಗೆ ಅಲ್ದ, ಅವ್ರೊಂದು ದೂರ ಪ್ರಶ್ನೆ ಇಲ್ಲ. ಇನ್ನು ನಮ್ಮನೆ ಹೆಣ್ಣಿದ ಒಂದು ಆನೆ ತೋರ್ದ ಹೊಟ್ಟಿ, ಸೂಜಿ ತೋರ್ದ ಗಂಟ್ಲು. ಆ ಹೆಣ್ಣು ಸಾರನ್ನು ಕೊರ್ಕುರೊಳಗೆ ಮಜ್ಜಿಗೆಯನ್ನು ಬಂದು ಹೋಯಾಯ್ತು ಕಣಿ. ಹಿಂಗಿಂದ ಒಂದು ಮದಿ ಊಟ ಮಾಡ್ಕೊ ಬಂದದ್ದು ಇವತ್ತು. ಮನೆಯಾಗೆ ಅಡುಗೆ ಮಾಡೋಕೆ ಎಡಿ ಅಂದೇಳಿ ಮನೆಗೆ ಹೋದ್ ನಾನು. ಕಾಸಿಗೊಂದು ಕುದುರೆ ಸಿಕ್ಕತ್ತಂದೇಳಿ ಕಾಸಿಗೆ ಹೋದಾಗ ಆಯ್ತು ನನ್ನ ಕತೆ. ಮುಯಿನ ಖರ್ಚಿಗಿಂತ ಒಬ್ಬ ಖರ್ಚು 1000 ರೂಪಾಯಿ ದಾಟಿ ಹೋಯ್ತು ಮಾರ್ರೆ. ಬಂದ್ರ ಮೇಲೆ ನಮ್ಮನೆ ಹೆಣ್ಣು ಹೇಳತ್ತೆ, ಮದಿ ಊಟ ಗಮ್ಮತ್ತಾಯಿಲ್ಲ, ರಾತ್ರಿ ನಂಗೆ ಗಮ್ಮತ್ತು ಊಟ ಮಾಡಿ ಹಾಕ್ಕನಿ ಅಂದೇಳಿ. ಎಂತ ಹೇಳೋದು, ನಾಕಣಿ ಇಲ್ಲಿ ಪಂಚಾಯತ್ಗೆ ಹೊಡ್ಕೊ ಕೂತಿದ್ದಿ. ಮಾತು ಕಲ್ತ ಅಕ್ಕನಿಗೆ ಮನೆ ವರ್ತನೆ ಇಲ್ಲ ಅಂದೇಳಿ ನಮ್ಮ ಏಗಳು ಬೈಯು ಸುಳ್ಳ. ಅಲ್ಲ, ನಮ್ಮ ಪೈಕೆರೆಲ್ಲವರು ಸಿಕ್ಕರೆ ನಾವು ಮನೆ ಸುದ್ದಿ ಹಿಂಗೆ ಹೇಳ್ತಿದ್ದೆ ಅಂದೇಳಿ ಅವ್ರಿಗೊಂದು ಹೇಳಬೇಡಿ ಅಕ್ಕ. ನನ್ನ ಗಂಡ ಬಾಯಿ ಹೆಚ್ಚಿದ್ದಾರೆ 1000 ಹೇಳ್ತಾರೆ ಮರ್ರೆ. ಮದಿ ಮಾಡೋದಂದ್ರೆ ಆಟುವ ಈ ಕಾಲದಾಗೆ. ಮನೆ ಕಟ್ಟಿ ಕಾಣೋ ಮದಿ ಮಾಡಿ ಕಾಣ ಅಂದೇಳಿ ಗಾದಿ ಕೇಳಲ್ಯ. ಅಷ್ಟೆಲ್ಲ ಖರ್ಚು ಮಾಡಿ ಮದಿ ಮಾಡೋದಕ್ಕೆ ಮದುಮಕ್ಕಳು ಒಂದು ಒಳ್ಳೆ ರೀತಿಯಿಂದ ಸುಖವಾಗಿ ಬಾಳಿ ಬದುಕಿರ್ ಸಾಕು ಅಲ್ದಾ. ನಂಗೆ ಅಡುಗೆ ಮಾಡ್ಕಲ್ಲ ಮಾರ್ರೆ ರಾತ್ರಿಗೆ ಹೊತ್ಯಕ್ಕ.